ಎರಡನೇದು, ಸುಮಾರು ಜನರ ಕೆಲವು ವಿರೋಧ ಬರುತ್ತೆ. ಈಗ ನಾನು ಹೇಳ್ತಕ್ಕಂತಹದ್ದನ್ನು ಕೇಳಿದರೆ ಅದು ಶಾಸ್ತ್ರದಲ್ಲಿ ಇರ್ತಕ್ಕಂತಹದ್ದನ್ನ ನಾನು ನಿಮ್ಮ ಮುಂದೆ ಹೇಳ್ತೇನೆ. ಮನೆಯಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳು ಪ್ರವೇಶ ನಿಷಿದ್ಧ. ಉದಾಹರಣೆಗೆ ಮನೆಯ ಒಳಬದಿಯಲ್ಲಿ ಒಳಗಡೆಗೆ ನಾಯಿ ಆಗಿರ್ಬೋದು, ಹಂದಿ ಆಗಿರಬಹುದು, ಕಾಗೆ ಆಗಿರಬಹುದು, ಇನ್ನು ಕೆಲವು ಇದೆ ಗೃದ್ರ ಅಂದ್ರೆ ಗರುಡ, ಈ ತರದ ಪಕ್ಷಿಗಳು ಪ್ರಾಣಿಗಳ ಪ್ರವೇಶ ಆಗಬಾರದು. ಆ ಒಂದು ಶಕ್ತಿ ಕ್ಷೀಣಿಸುತ್ತೆ ಅಂತ ಹೇಳುತ್ತೆ. ಅದನ್ನು ನೀವು ಆ ಪ್ರಾಣಿ ದಯೆ ಎಲ್ಲರಿಗೂ ಇರಬೇಕು. ಅದು ಇರುವ ಒಂದು ಸ್ಥಾನ ಅಂತ ಇದೆ ಅಲ್ವಾ, ಅದೆಲ್ಲ ಕಡೆ ಬಿಟ್ಕೊಂಡ್ರೆ ಆ ಮನೆಯ ಸ್ಯಾಂಟಿಟಿ, ಆ ಮನೆಯ ಶಕ್ತಿ, ವಾಸ್ತುಶಕ್ತಿ ಹೊರಟೋಗುತ್ತೆ. ಏನಾಗ್ಬಿಡುತ್ತೆ, ಅದು ಮನುಷ್ಯನಿಗಿನ್ನ ನಿಯತ್ತಿರುವ ಪ್ರಾಣಿ ಅಂತಕ್ಕಂಥದ್ದು ಬರುತ್ತೆ ಮನಸ್ಸಿನಲ್ಲಿ ಹೇಳಿದ ತಕ್ಷಣ. ಇಲ್ಲ ಅಂತ ನಾನು ಹೇಳ್ತಿಲ್ಲ, ಎಲ್ಲಾ ಕಡೆ ಓಡಾಡ್ಬೋದು, ಎಲ್ಲಾ ಕಡೆ ಎಲ್ಲ ಮಾಡ್ಬೋದು ಅನ್ನೋದಾದ್ರೆ ನಾಳೆ ದಿವಸ ಯಾವ ಪರಿಸ್ಥಿತಿಯನ್ನು ತಲುಪಬಹುದು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ. ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡ್ತಾ 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 ಬೆಳಗಿನ ತಿಂಡಿನೂ ತಿಂದ್ಬಿಟ್ರೆ 2 ಕೆಲಸ ಒಂದರಲ್ಲೇ ಆಗೋಗುತ್ತಲ್ಲ, ಸಾಧ್ಯನೇ? ನಾ ಇನ್ನ ಬೇರೆ ಸ್ಥಳ ಹೇಳಬೇಕಿತ್ತು, ಹೇಳಬಾರದು, ಒಂದು ಗೌರವದಿಂದ ಅಂತ ಹೇಳ್ತಿಲ್ಲ. ಇದನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೀವು ನಿರ್ಣಯವನ್ನು ಮಾಡಬೇಕು. ಅಲ್ಲೂ ಕೂಡ ವಾಸ್ತುವಿನ ಒಂದು ಶಕ್ತಿ ಕಡಿಮೆ ಆಗುತ್ತೆ.